ಅಲ್ಲಿ ನೋವು ಬಂದಾಗ ಯಾರೋ ಒಬ್ರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಏನಂದ್ರೆ ಅಲ್ಲಿ ನೋವು ಬಂದಾಗ ಇಂಜೆಕ್ಷನ್ ಮಾಡ್ಬೇಕಿಲ್ಲಿಗೆ ಅಂತ ಹೇಳಿದ್ರಂತೆ. 2 ಕಡೆ ಊದ್ಕೊಂಡ್ಬಿಟ್ಟಿತ್ತಂತೆ. ಆಮೇಲೆ ಇಂಜೆಕ್ಷನ್ ಮಾತ್ರ ಬೇಡ, ನನಗೆ ಒಂದು ಬೊಕ್ಸೆ ಮಾತ್ರೆ ಬೇಕಾದ್ರೆ ತಿಂತೀನಿ, ಇಂಜೆಕ್ಷನ್ ಬೇಡ. ಅದು ಇಂಜೆಕ್ಷನ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲಪ್ಪ, ನನ್ಗೆ ಮಾತ್ರೆ ಕೊಟ್ಬಿಟ್ಟು ನೀನು ನಾನೇ ಕಳಿಸ್ಬಿಟ್ರು. ಇವ್ರು ಏನು ಮಾಡಿದ್ರು, ಇದು ಸಂಜೀವಿನಿ ಅಂತಾರೆ, ನಮ್ಮ ಸಾರ್ ಹೇಳಿದ್ರಲ್ಲ ನೀರು ಸಂಜೀವಿನಿ ಅಂತ, ಆ ಥರ ಇದು ವಂಡರ್ಫುಲ್ ಹೀಲಿಂಗ್ ವಾಟರ್. ಇದನ್ನ ನಾವು ಯಾಕೆ ಬಾಯಿನಲ್ಲಿ ಇಟ್ಕೊಂಡು ಒಂದು 4-5 ಸಾರಿ ದಿವಸಕ್ಕೆ ಮುಕ್ಕಳಿಸ್ಬಾರ್ದು ಅಂತ ಹೇಳಿ ನೋಡೋಣ ಅಂತ ಟ್ರೈ ಮಾಡೋದಂತೆ. ಅಲ್ಲಿ ನೋವು ಹೊರಟಾಯ್ತು ಆಟೋಮೆಟಿಕ್ಕಾಗಿ. ಅದನ್ನ ಕೇಳಿಸ್ಕೊಂಡ್ಮೇಲೆ ನನಗಲ್ಲಿ ನೋವು ಬಂತು 4-5 ದಿವಸ ಆದಮೇಲೆ. ಅವ್ರು ಹೇಳಿದ್ರಲ್ಲ ಅಂತ ನಾನು ಮಾಡಿದೆ. ನಮ್ಮ ಮಿಸ್ಸಸ್ ಅವ್ರಿಗೆ ಅಲ್ಲಿ ನೋವು ಬಂದು ಯಾವುದೋ ಮಾತ್ರ ಇದೆ ತಗೊಳ್ರಿ ನೋಡೋಣ ಟೆಸ್ಟ್ ಮಾಡಿದೆ, ಅಲ್ಲಿ ನೋವು ಹೊರಟಾಯ್ತು. ಆಮೇಲೆ ಇತ್ತೀಚೆಗೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಇದೇ ರೀತಿ ಅವೇರ್ನೆಸ್ ಪ್ರೋಗ್ರಾಮ್ ಇತ್ತು. ಅವೇರ್ನೆಸ್ ಪ್ರೋಗ್ರಾಮ್ ಇತ್ತು. ಅಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ಒಬ್ರು ಸಲ್ಮಾ ಅಂತ ಬಂದಿಲ್ಲ ಅನ್ಸುತ್ತೆ, ಅವ್ರ ಯಜಮಾನ್ ಅವರು ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಏನಂದ್ರೆ ಅವ್ರಿಗಾದಂತ ಕಿವಿ ನೋಯಿತ್ತಂತೆ. ಕಿವಿ ನೋವು ಬಂದಾಗ ಅವರು ಇದೆಲ್ಲ ತಗೋತಾ ಇದ್ರು. ಅವ್ರ ಮಿಸ್ಸಸ್ ಹೇಳಿಗೆ ಇದೆಲ್ಲ ತಗೊಳ್ಳಿ, ಡ್ರಾಪ್ಸ್ ಎಲ್ಲ ಹಾಕಿ ಡಾಕ್ಟರ್ ಹತ್ರ ತೋರಿಸಿ ಅಂತ. ಅವರು ಯಾವ್ದೋ ಟ್ಯಾಕ್ಸಿ ಡ್ರೈವರು, ನಮ್ಮ ಟೈಮ್ ಇಲ್ಲ ಬಿಡು, ಹಿಂಗೆ ಸರಿ ಆಯ್ತದ ಬಿಡು ಸರಿ ಹಿಂಗೆ ಹೇಳ್ತಾ ಇದ್ರು. ಕೊನೆಗೆ ಅವರು ಕಿವಿಗೆ ಇಯರ್ ಬಡ್ಸ್ ಹಾಕಿದ್ರೆ ಫಸ್ಟ್ ಎಲ್ಲ ಬರೋದಂತೆ, ಬ್ಲಡ್ ಎಲ್ಲ ಬರ್ತಾ ಇತ್ತಂತೆ. ಇಷ್ಟೊಂದು ಬರ್ತಾ ಇದೆ ಅಂದ್ಬಿಟ್ಟು ಇವರು ಎಷ್ಟು ಹೇಳಿದ್ರು ತಗೊಳ್ಳಲ್ಲ ಅಂದ್ಬಿಟ್ಟು ಇವ್ರೇನ್ ಮಾಡಿದ್ದಾರೆ, ಮನಿ ಕೊಡಿ ನಾನು ಡ್ರಾಪ್ಸ್ ಹಾಕ್ತೀನಿ ಅಂತ ಹಾಕಿದ್ದಾರೆ. 2 ದೊಡ್ಡ ಮನಿ ಕೊಡಿ ಅಂದ ತಕ್ಷಣ ಅವ್ರ ಕಣ್ಣು ಮನಗಿದಾರಲ್ವಾ, ಈ ಡ್ರಾಪ್ ಹಾಕಿದ್ದಾರೆ ಅಷ್ಟೇ ನೀರನ್ನು. ಆ ನೀರಿನ ಡ್ರಾಪ್ ಹಾಕಿದ್ಮೇಲೆ ಅದು ಅವತ್ತಿಂದನೇ 15 ದಿವಸ ಆಗಿದೆ ಹಾಕಿ, ಒಂದು ದಿವಸನೂ ಪಶು ಬರಲ್ಲ, ನೋವು ಇಲ್ಲ. ಈ ಎಕ್ಸ್ಪೀರಿಯನ್ಸ್ ಹೇಳಿದ್ರು ಲಾಸ್ಟ್ ಟ್ಯೂಸ್ಡೇ. ನಾನು ಅದನ್ನ ಕೇಳಿಸ್ಕೊಂಡು ಬಂದೆ. ಅದೇನೋ ಕೇಳಿಸ್ಕೊಂಡು ಬಂದ ತಕ್ಷಣ ನನಗೆ ಬರುತ್ತೆ ಅದು ಕೇಳಿಸ್ಕೊಂಡು ಕಿವಿ ನೋವು ಬಂತು. ಕಿವಿ ನೋವು ಬಂದ್ರೆ ನಮ್ಮ ಮಿಸ್ಸಸ್ ಡ್ರಾಪ್ ಇದೆ ಮಕ್ಳು ಹಾಕಿರೋದು ಹಾಕೊಳ್ಳಿ ಅದು, ಬೇಡ ಬೇಡ ಸುಮ್ಮನೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಬಿಟ್ಟು 2 ಡ್ರಾಪ್ ಹಾಕಿ ತಪ್ಪದಲ್ಲಿ ಹಾಕ್ಸ್ಬಿಟ್ಟೆ. ಕಿವಿ ನೋವು ಹೊರಟಾಗಿದೆ. ಯಾಕಂದ್ರೆ ಸಣ್ಣ ಪುಟ್ಟ ಗೆಲುಕು ಆಗ್ತಾ ಇದೆ.